ಕರಾವಳಿ ಪಾಂಗಳ ಸೌಜನ್ಯ ಹುಟ್ಟುಹಬ್ಬದ ದಿನವೇ ರಾಜ್ಯಾದ್ಯಂತ ಬೃಹತ್ ಹೋರಾಟಕ್ಕೆ ತಯಾರಿ ಆಗ್ತಾ ಇದೆ. ಇದೇ ತಿಂಗಳು 18ನೇ ತಾರೀಖು ಹೋರಾಟದ ಸ್ಥಳ ನಿಗದಿ ಅಥವಾ ಘೋಷಣೆಯಾಗುತ್ತೆ. ಪಾಂಗಳ ಸೌಜನ್ಯ ಅರ್ಥಾತ್ ಧರ್ಮಸ್ಥಳ ಸೌಜನ್ಯ ಆಕೆಯ ಹುಟ್ಟುಹಬ್ಬ ಇರೋದು ಇದೇ ತಿಂಗಳು 18ನೇ ತಾರೀಖು. ಆ ತಾರೀಕಿನ ದಿವಸ ಏಕಕಾಲಕ್ಕೆ ರಾಜ್ಯಾದ್ಯಂತ ಹೋರಾಟ ನಡೆಸೋದಾಗಿ ಸೌಜನ್ಯ ಪರ ಹೋರಾಟಗಾರರು ಕೂತ್ಕೊಂಡು ಸಭೆ ಮಾಡಿ ಈ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೌಜನ್ಯ ಪರ ಹೋರಾಟಗಾರರಿಂದ ಎಲ್ಲ ತರಹದ ಸಿದ್ಧತೆಗಳಾಗ್ತಾ ಇದೆ. ಎಲ್ಲಿ ಮಾಡಬೇಕು, ಹೆಂಗೆ ಮಾಡಬೇಕು, ಯಾವ ರೀತಿ ಇರಬೇಕು. ತಿಮರೋಡಿ ನೇತೃತ್ವದ ಹೋರಾಟ ಸಮಿತಿಯಿಂದ ಮೆಗಾ ಪ್ಲಾನು. ಅದರ ಅರ್ಥ ತಿಮರೋಡಿ ನೇತೃತ್ವ ಅಲ್ಲ, ಆದರೆ ಈ ಸಮಿತಿಯನ್ನು ರಚನೆ ಮಾಡಿದ್ದು ಮಹೇಶ್ ಶೆಟ್ಟಿ ತಿಮರೋಡಿ. ಯಾವ ಸಮಿತಿ? ಸೌಜನ್ಯ ಪರ ಹೋರಾಟ ಸಮಿತಿ. ಆ ಸಮಿತಿಯಿಂದ ಈ ತರಹದ ಹೋರಾಟಕ್ಕೆ ಪ್ರಯತ್ನವೇ ಹೊರತು ತಿಮರೋಡಿಯ ನೇತೃತ್ವ ಈ ಹೋರಾಟಕ್ಕಿದೆಯೋ ಇಲ್ವೋ ಇನ್ನೂ ಕೂಡ ಖಾತ್ರಿ ಅಲ್ಲ. ಇದೇ ತಿಂಗಳು 18ನೇ ತಾರೀಕು ಹೋರಾಟದ ಸ್ಥಳ ಘೋಷಣೆಯಾಗುತ್ತೆ. ಸರ್ಕಾರದ ಗಮನ ಸೆಳೆಯೋದಕ್ಕೆ ಏಕಕಾಲಕ್ಕೆ ಹೋರಾಟ ಸಾಧ್ಯತೆ ಎಂದು ಹೇಳಲಾಗ್ತಿದೆ. ಸ್ಥಳ ಮತ್ತು ಹೆಂಗಿರಬೇಕು ಅನ್ನೋ ರೂಪುರೇಷೆಗಳು ಸಿದ್ಧತೆಯ ಭಾಗವಾಗಿದೆ. ಸೌಜನ್ಯ ಪರ ಹೋರಾಟಗಾರರಿಂದ ಭರದ ಸಿದ್ಧತೆ. ರಾಜ್ಯಾದ್ಯಂತ ಪೋಸ್ಟರು, ಪಾಂಪ್ಲೆಟ್ಸ್, ಅಭಿಯಾನಗಳು, ಭಿತ್ತಿ ಚಿತ್ರ ಅಂಟಿಸೋದು, ಜನರನ್ನು ಜಾಗೃತಿ ಮೂಡಿಸೋದು, ಈ ತರಹದ ಕ್ಯಾಂಪೇನ್ಗಳು ಈಗಾಗಲೇ ಆನ್ಲೈನ್ ಕ್ಯಾಂಪೇನ್ ನಡೀತಾ ಇದೆ, ಭರದಿಂದ ಸಾಗ್ತಾ ಇದೆ. ಇದೇ ತಿಂಗಳು ಅರ್ಥಾತ್ ಅಕ್ಟೋಬರ್ 18ನೇ ತಾರೀಕು ಆ ಹೆಣ್ಣು ಮಗಳು ಪಾಪ ಧರ್ಮಸ್ಥಳದಲ್ಲಿ ಅತ್ಯಂತ ಕ್ರೂರವಾಗಿ ಅತ್ಯಾಚಾರ ಮತ್ತು ಕೊಲೆಗೆ ಗುರಿಯಾದಂಥ ಹೆಣ್ಣು ಮಗಳು. ಆಕೆಯ ಹುಟ್ಟುಹಬ್ಬ ಇರೋದು ಇದೇ ತಿಂಗಳು 18ನೇ ತಾರೀಕು. ಆ ಹುಟ್ಟುಹಬ್ಬದ ದಿವಸವೇ ಎಲ್ಲ ತರಹದ ಹೋರಾಟದ ರೂಪುರೇಷೆಗಳು ತಯಾರು ಮಾಡೋದಕ್ಕೆ ಸೌಜನ್ಯ ಪರ ಹೋರಾಟಗಾರರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಭಾರಿ ಜನ ಸೇರಿಸಿ ಸರ್ಕಾರದ ಗಮನ ಸೆಳೆಯೋದಕ್ಕೂ ಕೂಡ ನಿರ್ಧಾರ. ಸೌಜನ್ಯ ಪರ ಹೋರಾಟಗಾರರಿಂದ ಭರದ ಸಿದ್ಧತೆಗಳಾಗ್ತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ ನೇತೃತ್ವದ ಹೋರಾಟ ಸಮಿತಿಯಿಂದ ಮೆಗಾ ಪ್ಲಾನ್. ಹೋರಾಟದ ಭಾಗವಾಗಿ ಪೋಸ್ಟರ್ ಅಭಿಯಾನ ಜೊತೆಗೆ ಜಾಥಾಗೂ ಕೂಡ ಚಾಲನೆಯನ್ನು ಕೊಡಲಾಗಿದ್ದು, ಸೌಜನ್ಯಾಳ ಹುಟ್ಟುಹಬ್ಬದ ದಿವಸ ವಿಶೇಷವಾಗಿ ಆಚರಣೆ ಮಾಡಲು ಹೋರಾಟಗಾರರು ಎಲ್ಲ ತರಹದ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಈ ಹೋರಾಟದ ಭಾಗವಾಗಿ ಮನೆ ಮನೆಗೆ ತೆರಳಿ ಪೋಸ್ಟರ್ಗಳನ್ನು ಕೊಟ್ಟು ಅವರ ಗೋಡೆಯ ಮೇಲೆ ಭಿತ್ತಿ ಚಿತ್ರಗಳನ್ನು ಅಂಟಿಸಿ ಸೌಜನ್ಯಾಳ ವಿರುದ್ಧ ಆದಂತಹ ಕ್ರೂರಾತಿ ಕ್ರೂರ ಘಟನೆಗಳನ್ನು ಬಿಡಿಸಿ ಹೇಳಿ ಜನರಿಗೆ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಎನ್ನುವಂತಹ ಹೋರಾಟದ ಕಿಚ್ಚನ್ನು ತುಂಬುವಂತಹ ಪ್ರಯತ್ನಗಳಾಗ್ತಾ ಇದೆ. ಆ ಹೆಣ್ಣು ಮಗಳಿಗೆ ಅತ್ಯಂತ ಅನ್ಯಾಯ ಆಗಿದೆ. ಕೊಲೆಯಾಗಿ ಸಮಾಧಿ ಸೇರಿದ್ರೂ ಕೂಡ ಆಕೆಯ ಆತ್ಮಕ್ಕೆ ಶಾಂತಿ ಸಿಗಲಿಲ್ಲ. ರೇಪ್ ಆಗಿದ್ದು ನಿಜ, ಕೊಲೆಯಾಗಿದ್ದು ನಿಜ, ಆದರೆ ಹಂತಕರು ಈವರೆಗೂ ಅರೆಸ್ಟ್ ಆಗದೇ ಇರೋದು ನಿಜ. ಹಾಗಾದರೆ ಕೊಲೆ ಮಾಡಿದವರು ಯಾರು, ಹಂತಕರು ಯಾರು, ಅವರನ್ನು ಯಾರು ರಕ್ಷಣೆ ಮಾಡ್ತಿದ್ದಾರೆ, ಸಾಕ್ಷ್ಯಾಧಾರಗಳು ಸಿಗದೇ ಇರೋದಕ್ಕೆ ಕಾರಣ ಏನು? ಹೀಗೆ ಹತ್ತಾರು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆಗೆ ಎಲ್ಲ ತರಹದ ಅವಕಾಶಕ್ಕಾಗಿ ಹಾತೊರೆಯುತ್ತಿದ್ದಾರೆ ಸೌಜನ್ಯ ಪರ ಹೋರಾಟಗಾರರು. ಈ ಹಿಂದೆಯೂ ಕೂಡ ಅನೇಕ ಹೋರಾಟಗಳು ನಡೆದಿತ್ತು, ಆದರೆ ಕಾನೂನಾತ್ಮಕ ಅಡೆತಡೆಗಳು ಅವರನ್ನು ಕಾಡ್ತಿತ್ತು. ಕೆಲವೊಂದು ಕಡೆಗಳಲ್ಲಿ ಅವರಿಗೆ ಪ್ರತಿಭಟನೆಗೆ ಅವಕಾಶಗಳು ಸಿಗ್ತಿರಲಿಲ್ಲ. ಕಾರಣ ಅಲ್ಲಿನ ಜಿಲ್ಲಾಡಳಿತ ನಿಶ್ಚಯಿಸಿದ ಜಾಗದಲ್ಲಿ ಪ್ರತಿಭಟನೆಗಳಾಗಬೇಕು. ಕಾನೂನಿನಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಹೋರಾಟ, ಪ್ರತಿಭಟನೆಯ ಹಕ್ಕು ಮತ್ತು ಆ ಸ್ವಾತಂತ್ರ್ಯ ಇದೆ. ಆದರೆ ಆ ಭಾಗದ ಆಡಳಿತಾರೂಢ ಅಥವಾ ಅಲ್ಲಿನ ಕಾನೂನುಗಳು ಏನು ಹೇಳ್ತಾವೆ ಅದನ್ನು ಕೇಳಬೇಕು. ಹೋರಾಟ ಸ್ವಾತಂತ್ರ್ಯ ಉದ್ಯಾನವನದಲ್ಲೇ ಮಾಡಬೇಕು ಅಂತಿದ್ರೆ ಅಲ್ಲೇ ಮಾಡಬೇಕು. SP ಕಚೇರಿನ ಮುತ್ತಿಗೆ ಹಾಕ್ತೀವಿ, ಜಿಲ್ಲಾಧಿಕಾರಿ ಕಚೇರಿಯನ್ನು ಮುತ್ತಿಗೆ ಹಾಕ್ತೀವಿ, ಕಮಿಷನರೇಟ್ ವ್ಯಾಪ್ತಿಗೆ ಬರುವ ಕಮಿಷನರ್ ಕಚೇರಿಯನ್ನು ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಸೊ ಸಾಕಷ್ಟು ಬಾರಿ ಗಮನ ಸೆಳೆಯೋದಕ್ಕೆ ತೀವ್ರತೆಯ ಪ್ರತಿಭಟನೆಗೂ ಕೂಡ ಮುಂದಾಗಿತ್ತು ಈ ಸಮಿತಿ. ಆದರೆ ಕೆಲವೊಮ್ಮೆ ಪೊಲೀಸರ ಅನುಮತಿ ನಿರಾಕರಣೆಯಿಂದಾಗಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಹಾಗಾಗಿ ಸೌಜನ್ಯಾಳ ಹುಟ್ಟುಹಬ್ಬದ ದಿವಸವೇ ಹೋರಾಟ ಮಾಡುವುದಾಗಿ ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಸೌಜನ್ಯ ಪರ ಹೋರಾಟಗಾರರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.